ನಮಸ್ಕಾರ. ಇದು ಮೊನ್ನೆಯ ಕಾರ್ತಿಕದ ಒಂದು ವೀಡಿಯೋಸ್ ಆಗಿರುತ್ತೆ. ಬಟ್ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಶ್ರೀ ಮಂಜುನಾಥನ ಕೃಪಾಶೀರ್ವಾದ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕಾರ್ತಿಕದ ಒಂದು ಸಂಪೂರ್ಣ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಈ ದೇವಸ್ಥಾನದಲ್ಲಿ ನಾವು ಹೋದಂಥ ಸಮಯದಲ್ಲಿ ಉತ್ಸವ ನಡೀತಾ ಇತ್ತು. ಅಂದರೆ ಪಲ್ಲಕ್ಕಿ ಬಂದಿತ್ತು. ಆ ಸಮಯದಲ್ಲಿರುವಂಥ ಗಂಟಾ ಒಂದು ನಾದವನ್ನು ಕೂಡ ನಿಮಗೆ ಕೇಳಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಮೊನ್ನೆ ಬಂದಿರುವಂಥ ಒಂದು ಆರ್ಟಿಕಲ್ ಬಗ್ಗೆ, ಅದು ನಮ್ಮ ಲೈಫಿಗೆ ತುಂಬ ಹತ್ತಿರವಾಗಿರುವಂಥದ್ದು. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಆತ್ಮೀಯರಾಗಬಾರ್ದು ಅನ್ನುವಂಥ ಒಂದು ಅಂಕಣದ ಬಗ್ಗೆನೂ ಕೂಡ ಹೇಳ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ, ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಗತ್ಯವಿದ್ದಾಗವಷ್ಟೇ ಆತ್ಮೀಯರಾಗಬೇಡಿ. ಎಷ್ಟು ಅದ್ಭುತವಾದಂಥ ಮಾತಲ್ವಾ? ಜೀವನದಲ್ಲಿ ನಾವು ವಾಸ್ತವವಾಗಿ ಹೇಗಿದ್ದೇವೋ ಎಲ್ಲ ಸಂದರ್ಭದಲ್ಲೂ ಕೂಡ ಅದೇ ರೀತಿ ಇರಬೇಕು. ಬೇರೆಯವರನ್ನ ಮೆಚ್ಚಿಸ್ಲಿಕ್ಕೆ ನಟನೆ ಮಾಡಬಾರ್ದು. ನಟನೆ ಅಭ್ಯಾಸವಾದರೆ ಜೀವನ ಪೂರ್ತಿ ನಟಿಸ್ತಾನೆ ಇರಬೇಕಾಗತ್ತೆ. ಆಗ ಸಮಾಜ ನಮ್ಮನ್ನು ನಾಟಕಕಾರ, ಸಮಯ ಸಾಧಕ, ಹೀಗೆ ನಾನಾ ಬಿರುದುಗಳನ್ನು ಕೊಟ್ಟು ಕರೀಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಬದುಕಿನಲ್ಲಿ ಬೆಸೆದ ಸಂಬಂಧಗಳನ್ನು ಬಳಸಿಕೊಂಡು ಬಿಸಾಡೋದಕ್ಕಿಂತ ಬೆಳೆಸಿಕೊಂಡು ಉಳಿಸಿಕೊಳ್ಳುವುದು ಶ್ರೇಷ್ಠವಾಗಿರುತ್ತೆ. ನಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರಲ್ಲಿ ಒಂದು ಆತ್ಮೀಯತೆ ಅನ್ನುವಂಥದ್ದಿರುತ್ತೆ. ಅದರಲ್ಲಿ ಯಾರೇ ಒಬ್ಬರು ಗೆದ್ದರೂ ಕೂಡ, ನಮ್ಮಲ್ಲಿ ಯಾರೇ ಒಬ್ಬರು ಗೆದ್ದರೂ ನಾವೇ ಗೆದ್ದಂತೆ ಅನ್ನುವಂಥ ಮನೋಸ್ಥಿತಿಯನ್ನು ನಾವಿಟ್ಕೋಬೇಕಾಗತ್ತೆ. ಬದುಕಿನ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಬಹಳ ಮುಖ್ಯ. ಸಂಬಂಧಗಳಲ್ಲಿ ಸಾಧನೆಗಳಿರಲಿ ಅಥವಾ ಸಮಯ ಸಾಧಕತನ ಇರಲೇಬಾರದು. ಜೀವನದಲ್ಲಿ ನಾವು ಎಷ್ಟೇ ದೊಡ್ಡ ಸ್ಥಾನ ಮಾಡಿಕೊಂಡ್ರೂ ಕೂಡ, ಆ ದೊಡ್ಡ ಸ್ಥಾನದಲ್ಲಿ ಇದ್ದರೂ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ಅರ್ಥ ಮಾಡಿಕೊಂಡು ಜೊತೆಗಿದ್ದವರ ಸಂಬಂಧಕ್ಕೆ ನ್ಯೂನ್ಯತೆ ಬಾರದಂತೆ ಕಾಪಾಡಿಕೊಳ್ಳಬೇಕು. ಇದನ್ನು ನಾವು ಪ್ರತಿನಿತ್ಯನೂ ಕೂಡ ನಮ್ಮ ಜೀವನದಲ್ಲಿ ಮಾಡ್ತಾನೆ ಹೋಗಬೇಕಾಗತ್ತೆ. ಮನುಷ್ಯನ ಜೀವನದ ಕೊನೆಯ ತಾಣ ಸ್ಮಶಾನ ಎಂಬ ಅರಿವೇ ಇಲ್ಲದಾಗ ಈ ಸ್ಮಶಾನದಲ್ಲಿ ನಡೆಯುವಂಥ ಅಂತ್ಯ ಸಂಸ್ಕಾರಗಳಿಗಿಂತ ಬದುಕಿದ್ದಾಗಲೇ ಮನಸ್ಸಲ್ಲಾಗುವ ಅಂತ್ಯ ಸಂಸ್ಕಾರಗಳು ಹೆಚ್ಚು. ಕಾರಣ, ಮನುಷ್ಯ ಅಗತ್ಯವಿದ್ದಾಗ ಒಂದು ರೀತಿ, ಅಗತ್ಯವಿಲ್ಲದಾಗ ಒಂದು ರೀತಿ ಮುಖವಾಡದ ಪ್ರಕ್ರಿಯೆಗಳನ್ನು ಪ್ರದರ್ಶಿಸುತ್ತಾನೆ. ಬಹುತೇಕ ಸಂಬಂಧಗಳು ಕೊಡುವ ಮತ್ತು ತೆಗೆದುಕೊಳ್ಳುವುದರ ಮೇಲೆಯೇ ನಿಂತಿವೆ. ಅನುಕೂಲಕ್ಕೆಂದು ಸಂಬಂಧಗಳಿಗಾಗಿ ಪ್ರೀತಿ, ವಿಶ್ವಾಸ, ಮೌಲ್ಯಗಳ ಮೇಲೆ ಅರ್ಥ ಕಳೆದುಕೊಳ್ತಾ ಇದೆ. ಹಾಗಾಗಿ ನಮ್ಮೆಲ್ಲರ ಕಷ್ಟ ಸುಖಗಳಲ್ಲಿ ಏನೇ ಬರಲಿ ಜೊತೆಗಿದ್ದು ಅದನ್ನು ನಿಭಾಯಿಸೋಣ ಅನ್ನುವಂಥ ಮನೋಸ್ಥಿತಿ ಎಲ್ಲರಲ್ಲೂ ಕೂಡ ಇರಬೇಕಾಗತ್ತೆ. ಈ ಥರದ ಒಂದು ಮನಸ್ಥಿತಿ ನಮ್ಮೆಲ್ಲರಲ್ಲೂ ಕೂಡ ಇರಬೇಕಾಗತ್ತೆ. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ನಟನೆ ಮಾಡ್ಕೊಂಡ್ಬಿಟ್ಟು ಅವರನ್ನು ಪ್ರೀತಿಯಿಂದ ಮತ್ತು ವಿಶ್ವಾಸದಿಂದ ಮಾತಾಡಿಸ್ತೀವಿ. ಬಟ್ ಅವಶ್ಯಕತೆ ಮುಗಿದ ಮೇಲೆ ಅವ್ರು ಯಾರು ಅನ್ನೋದನ್ನೇ ಮರೆತು ಬಿಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇದು ಯಥೇಚ್ಛವಾಗಿ ನಡೀತಾ ಇದೆ. ಇದರಿಂದನೇ ಸಂಬಂಧಗಳಿಗೆ ಬೆಲೆಗಳು ಕೂಡ ಇರ್ತಾ ಇಲ್ಲ. ಇದು ಮೊನ್ನೆ ಒಂದು ಪೇಪರಲ್ಲಿ ಬಂದಿರುವಂಥ ಒಂದು ಸಣ್ಣ ಒಂದು ಆರ್ಟಿಕಲ್. ಇದು ನನಗೆ ತುಂಬಾ ಇಷ್ಟ ಆಯಿತು. ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಇದನ್ನು ಹೇಳಿರುವಂಥದ್ದು. ನಿಜ ಅಲ್ವಾ ಫ್ರೆಂಡ್ಸ್? ಅವಶ್ಯಕತೆ ಇದ್ದಾಗ ಮಾತ್ರ ನಾವೇನಾದರೂ ನೋಡಿದ್ವಿ ಅಂತಂದರೆ, ಒಂದು ಸಂಬಂಧಗಳಿಗೆ ಬೆಲೆ ಕೊಟ್ವಿ ಅಂತಂದರೆ, ಆ ಸಂಬಂಧಗಳ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡಿವಿ ಅಂತ ಹೇಳಿದರೆ ನಮ್ಮ ಜೀವನಕ್ಕೊಂದು ಅರ್ಥನೇ ಇರಲ್ಲ ಅಂತ ಅನಿಸುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ,
ನಮ್ಮ ಒಂದು ಇವತ್ತಿನ ಒಂದು ನಿಲುವಿಗೆ ನಾವು ಇವತ್ತೊಂದು ಎತ್ತರಕ್ಕೆ ಬೆಳೆದಿದ್ದೀವಿ ಅಂತ ಅಂದರೆ ಅದಕ್ಕೆ ನಾನಾ ರೀತಿ ಎಲ್ಲರೂ ಕೂಡ ಕಾರಣರಾಗಿರ್ತಾರೆ. ನಮ್ಮ ಫ್ಯಾಮಿಲಿ ಆದರೆ, ಹೊರಗಡೆ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಮ್ಮ ಕೊಲೀಗ್ಸ್ ಆಗಿರ್ಬೋದು, ಇನ್ನು ನಮಗೆ ಗೊತ್ತೋ ಅಥವಾ ಗೊತ್ತಿಲ್ಲದೇನೋ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿಯೂ ಕೂಡ ನಮ್ಮ ಒಂದು ಏಳಿಗೆಗೆ ಎಲ್ಲರೂ ಕೂಡ ಕಾರಣರಾಗಿರ್ತಾರೆ. ಬಟ್ ಅದನ್ನೆಲ್ಲದನ್ನು ಕೂಡ ಬದಿಗೊತ್ತಿ ನಮ್ಗೆ ಅವಶ್ಯಕತೆ ಇದ್ದಾಗ ಮಾತ್ರ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ವಿ ಅಂತಂದರೆ ಸಂಬಂಧಗಳಿಗೆ ಬೆಲೆನೇ ಇರೋಲ್ಲ. ಹಾಗಾಗಿನೇ ನಾವು ಯಾವುದೇ ಇರಲಿ, ಏನೇ ಇರಲಿ, ಅವರಿಂದ ಯೂಸಸ್ ಇದೆಯೋ ಇಲ್ವೋ, ಸಾಧ್ಯತೆ ಆದರೆ ಪ್ರೀತಿಯನ್ನು ಹಂಚ್ತಾ ಹೋಗೋಣ. ಪ್ರೀತಿಯನ್ನು ಎಷ್ಟು ನೀವು ಹಂಚ್ತಾ ಹೋಗ್ತಿರೋ ಅಷ್ಟು ಅದು ನಮಗೆ ವಾಪಸ್ ಬರ್ತಾ ಇರುತ್ತೆ, ಅಷ್ಟು ಬೆಳೀತಾ ಇರುತ್ತೆ. ಅದೇ ನೀವು ದ್ವೇಷವನ್ನು ಹಂಚಿ ಅದು ಮತ್ತಷ್ಟು ಬೆಳೆದ್ಬಿಟ್ಟು ನಮ್ಮನ್ನು ನಾಶ ಕೂಡ ಮಾಡುತ್ತೆ. ಅಂದರೆ ನಾವೇನು ಕೊಡ್ತೀವೋ ಅದೇ ನಮಗೆ ವಾಪಸ್ ಬರುತ್ತೆ. ನಾವಿವತ್ತು ಯಾರನ್ನಾದರೂ ಸಮಯಕ್ಕೆ ತಕ್ಕ ಹಾಗೆ, ಅಗತ್ಯಕ್ಕೆ ತಕ್ಕ ಹಾಗೆ ನಾವು ಯೂಸ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಮನ್ನು ಅದೇ ಥರ ಯೂಸ್ ಮಾಡ್ಕೊಳ್ಳೋರು ತುಂಬ ಜನ ಇರ್ತಾರೆ. ನಿಮಗೆ ಆ ಸಿಚುವೇಶನ್ ಬರದೇ ಇರ್ಬೋದು, ನಿಮ್ಮ ಆತ್ಮೀಯರು ಅನ್ಸ್ಕೊಂಡವರು, ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ಗಾಗಿರ್ಬೋದು, ಅಂಥ ಸ್ಥಿತಿ ಬಂದೇ ಬರುತ್ತೆ. ಸೊ ಹಾಗಾಗಿ ತಿಳಿದು ಬದುಕಬೇಕಾಗಿರುವಂಥದ್ದು ತುಂಬ ಅನಿವಾರ್ಯ ಮತ್ತು ಅವಶ್ಯಕತೆಯೂ ಕೂಡ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.